ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ಎಮ್ಮಿ ಆಗಿರಬೇಕು ಮತ್ತು ಇನ್ಸ್ಟೆಂಟ್ ಆಗಿರಬೇಕು, ಹೆಲ್ದಿ ಕೂಡ ಇರಬೇಕು. ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡೋಣ. ಅದೇನೆಂದರೆ ಕ್ಯಾರೆಟ್ ಉಪ್ಮಾ. ಸೊ ಈಸಿಯಾಗಿ ಮಾಡ್ಬೋದು, ಪ್ಲಸ್ ವೆಜಿಟೇಬಲ್ ಇರೋದ್ರಿಂದ ಹೆಲ್ದಿ ಕೂಡ ಹೌದು. ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ. ಸೊ ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಕ್ಯಾರೆಟ್ನ ನೀಟಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಬೇಯಿಸ್ಕೊಂಬಿಡೋಣ ನೀರು ಹಾಕ್ಬಿಟ್ಟು. ಹಾಗೆ ಕೂಡ ಬೇಯಿಸ್ಬೋದು ಉಪ್ಮಾ ಮಾಡುವಾಗ, ಬಟ್ ಮೊದಲೇ ಬೇಯಿಸಿಟ್ಕೊಂಡ್ರೆ ಉಪ್ಪಿಟ್ಟು ಬೇಗ ಆಗುತ್ತೆ. ಸೊ ಅದ್ರ ಜೊತೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನೇನಿದೆ ನೋಡ್ತೀನಿ. ಈರುಳ್ಳಿ 3, ಮೆಣಸಿನ್ಕಾಯಿ 6, ಕೊತ್ತಂಬರಿ ಸೊಪ್ಪು 1 ಹಿಡಿ ಆಗೋಷ್ಟು, ಕರಿಬೇವು ಸೊಪ್ಪು ಒಗ್ಗರಣೆಗೆ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಇದೆಲ್ಲ 1 ಸ್ಪೂನ್ ಇದೆ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು 3-4 ಸ್ಪೂನ್ ಕಡಲೆ ಬೀಜ ತೊಗೊಂಡ್ರೆ ಸಾಕು. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ರವೆನ ಫ್ರೈ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಬಿಡೋಣ. ಈಗ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ 3 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕು ಅದು ಬೇಸ್ ಮೇಲೆ ಮಾಡ್ಕೊಳ್ಳಿ. ನೀರು 1 ರವೆಗೆ 2 ನೀರು ಹಾಕಬೇಕು. 1 ಗ್ಲಾಸ್ ರವೆ ಹಾಕಿದ್ರೆ 2 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ರವೆನ ಕಡಿಮೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಐ ಫ್ಲೇಮ್ ಇಟ್ಬಿಟ್ಟು ಬೇಗ ಆಗಲಿ ಅಂತ ಹುರಿದ್ರೆ ಉಪ್ಪಿಟ್ಟು ಚೆನ್ನಾಗಿರೋದಿಲ್ಲ. ಲೋ ಫ್ಲೇಮ್ ಇಟ್ಬಿಟ್ಟು ನಿಧಾನಕ್ಕೆ ಸುಮಾರು ಒಂದು 4 ನಿಮಿಷ ಆದರೂ ನೀವು ಹುರ್ಕೋಬೇಕು. ಈ ಥರ ರವೆ ಚೆನ್ನಾಗಿ ಹುರಿದ್ರೇ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಸೊ ರವೆ ಎಲ್ಲ ಫ್ರೈ ಮಾಡಿಬಿಟ್ಟು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ರವೆ ಎಲ್ಲ ತೆಗೆದಿಟ್ಟಾಯಿತು. ಇದೇ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 to 6 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಇದ್ರ ಜೊತೆಗೇ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಇಟ್ಟಿದ್ರಲ್ಲ ಆ 3 ಹಾಕ್ಕೊಳ್ತಾ ಇದ್ದೀನಿ. ಈ ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಏನಕ್ಕೆ ಹಾಕ್ಕೊಳ್ತೀನಿ ಅಂದರೆ ಉಪ್ಪಿಟ್ಟು ತಿನ್ನುವಾಗ ಬಾಯಿಗೆ ಸಿಕ್ಕರೆ ಅದು ಚೆನ್ನಾಗಿರುತ್ತೆ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ. ಸೊ ಸಾಸಿವೆ ಕರಿಬೇವು ಜೊತೆ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಈಗೆಲ್ಲ ಫ್ಲೇಮ್ ಲೋನೇ ಇಟ್ಕೊಂಡಿರಿ ಫ್ರೈ ಆಗೋವರೆಗೂ. ಈಗ ಒಂದು 1 ಮಿನಿಟ್ ಅದನ್ನ ಫ್ರೈ ಮಾಡಿದಾದಮೇಲೆ ಈರುಳ್ಳಿನೂ ಹಾಕಿಬಿಟ್ಟು ಅದ್ರ ಜೊತೆನೇ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದ್ರ ಜೊತೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನಿಲ್ಲಿ ರೆಡ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೋಬೋದು, ಗ್ರೀನ್ ಚಿಲ್ಲಿ ಕೂಡ ಟೇಸ್ಟ್ ಇರುತ್ತೆ. ಸೊ ಈಗ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು 1.5 ಸ್ಪೂನ್ ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ಆಲ್ರೆಡಿ ಬೇಯಿಸಿಟ್ಟಿರೋದ್ರಿಂದ ಸೊ ಬೇಗನೆ ಆಗಿಬಿಡುತ್ತೆ ಉಪ್ಪಿಟ್ಟು. ಈಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿ 1 ನಿಮಿಷ ಫ್ರೈ ಮಾಡಿಬಿಟ್ಟು ನೀರು ಹಾಕ್ಕೊಳ್ಳೋಣ. ನೀರು ಮಾತ್ರ ನೀವು ರವೆ ಅಳತೆ ಮಾಡಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ತೆಳು ಆಗಿಬಿಟ್ರೂ ಚೆನ್ನಾಗಿರಲ್ಲ, ತುಂಬ ಉದ್ರುದ್ರಾಗಿದ್ರೂ ತಿನ್ನೋಕ್ಕಾಗಲ್ಲ. 1 ಗ್ಲಾಸ್ ರವೆ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಇಲ್ಲಿ ನಾನು ರವೆಯ 2ರಷ್ಟು ನೀರನ್ನ ಹಾಕಿಬಿಟ್ಟು ಕುದಿಯೋಗಿ ಬಿಡ್ತೀನಿ. ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಇನ್ನು ಕೊತ್ತಂಬರಿ ಸೊಪ್ಪು ಉಳಿದಿತ್ತಲ್ಲ ಅದನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿನೂ ಹಾಕಿಬಿಟ್ಟು ಈಗ ಕುದಿಯೋದಕ್ಕೆ ಬಿಡೋಣ ನೀರನ್ನ. ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ. ಅಂದಾಜು 3-4 ಮಿನಿಟಲ್ಲಿ ಇದು ಚೆನ್ನಾಗಿ ಕುದೀತಾ ಇರುತ್ತೆ. ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ, ನೀರು ಬೇಗ ಕುದೀಲಿ. ನೋಡಿ ಕುದೀತಾ ಇದೆ ಚೆನ್ನಾಗಿ. ಈ ಥರ ಕುದಿಯೋವಾಗ ಇವಾಗ ರವೆ ಹಾಕ್ಕೋಬೇಕು. ಇದಕ್ಕೆ ನೀರು ಕುದ್ದಿಲ್ಲ ಅಂದರೆ ಆವಾಗಲೇ ರವೆ ಹಾಕಿಬಿಟ್ರೆ ಉಪ್ಪಿಟ್ಟು ಚೆನ್ನಾಗಾಗಲ್ಲ. ಈ ಥರ ಕುದೀತಾ ಇರೋವಾಗೇ ಹಾಕಬೇಕು. ಮತ್ತು ರವೆನ ಸಣ್ಣಕ್ಕೆ ಬಿಡಬೇಕು. ಸ್ವಲ್ಪವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ.
ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡಿ. ರವೆ ಹಾಕುವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಇಲ್ಲಾಂದರೆ ಸಿಡಿಯುತ್ತೆ ತುಂಬ. ಫ್ಲೇಮ್ ಕಡಿಮೆ ಇಟ್ಕೊಂಡು ರವೆ ಹಾಕ್ಕೋಬೇಕು. ನೋಡಿ, ರವೆ ಹಾಕಿಬಿಟ್ಟು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಟ್ಟಿದ್ದೀನಿ. ರವೆ ಹಾಕಿದಾದಮೇಲೆ ಜಸ್ಟ್ ಒಂದು 1 ಮಿನಿಟ್ ಆದ್ರೂ ಕೂಡ ನೋಡಿ ಎಷ್ಟು ಬೇಗ ಹೀರ್ಕೊಂಡಿದೆ ನೀರೆಲ್ಲ. ಪ್ಲೇಟ್ ಮುಚ್ಚಿಟ್ಟಿದೆ, ಬೇಗನೆ ಆಗಿಬಿಡುತ್ತೆ ಇದು ಉಪ್ಮಾ. ಸೊ ಉಪ್ಮಾ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಹಾಗೆ ಬಿಟ್ಬಿಡಿ, ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಸೊ 1 ನಿಮಿಷ ಆದಮೇಲೆ ನೀವು ಸರ್ವ್ ಮಾಡ್ಬೋದು. ನೋಡಿ, ನಾನು 1 ನಿಮಿಷ ಬಿಟ್ಟಿದ್ದೀನಿ. ಇನ್ನೇನು ಎಕ್ಸೆಸ್ ಏನಾದರೂ ವಾಟರ್ ಇದ್ದರೆ ಅದೆಲ್ಲನೂ ಡ್ರೈ ಆಗುತ್ತೆ, ಉಪ್ಮಾ ಚೆನ್ನಾಗಿರುತ್ತೆ. ಸೊ ರೆಡಿ ಟು ಸರ್ವ್. ಈಗ ಕ್ಯಾರೆಟ್ ಹಾಕಿರೋದ್ರಿಂದ ಹೆಲ್ದಿ ಕೂಡ, ಐಸೈಟ್ ಇಂಪ್ರೂವ್ ಮಾಡುತ್ತೆ ಕ್ಯಾರೆಟ್. ತುಂಬಾ ಹೆಲ್ತ್ಗೆ ಒಳ್ಳೆಯದು, ಕ್ಯಾರೆಟ್ ತಿನ್ನಬೇಕು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ಇವತ್ತಿನ ರೆಸಿಪಿ ಕ್ಯಾರೆಟ್ ಉಪ್ಮಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.